ನಾಳೆ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೋ ಇಲ್ಲವೋ? ನಾಳೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮತ್ತು ಕೆಕೆಆರ್ಟಿಸಿ ಸಂಚಾರ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈಗ ಸರ್ಕಾರ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿನೇ ರೆಸ್ಪಾನ್ಸ್ ಅಥವಾ ಪಾಸಿಟಿವ್ ಆಗಿನೇ ಇದೆ. ಸೊ 26 ತಿಂಗಳ ಅರಿಯರ್ಸ್ ನೀಡೋದಾಗಿ ಸರ್ಕಾರ ಒಪ್ಕೊಂಡಿದೆ. ಈಗ ಆದ್ರೂ ನಾಳೆ ಮುಷ್ಕರ ಕೈ ಬಿಡದಿರಲು ನೌಕರರು ತೀರ್ಮಾನವನ್ನ ಮಾಡಿದ್ದಾರೆ. 26 ತಿಂಗಳ ವೇತನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ಬಾಕಿ ಇರುವ 12 ತಿಂಗಳ ಹಿಂಬಾಕಿ ವೇತನ ನೀಡೋದಕ್ಕೆ ಸ್ವಲ್ಪ ಸಮಯಾವಕಾಶವನ್ನ ಕೇಳಿರೋದು. ಆದ್ರೂ ಕೂಡ ನಾಳೆ ಮುಷ್ಕರ ಕೈ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ನೌಕರರು ತೀರ್ಮಾನವನ್ನ ಮಾಡಿದ್ದಾರೆ. 26 ತಿಂಗಳ ವೇತನ ಮೊತ್ತ ಇಲ್ಲಿ ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿರೋದು. ಬಾಕಿ ಇರುವ 12 ತಿಂಗಳ ಹಿಂಬಾಕಿ ವೇತನ ನೀಡೋದಕ್ಕೆ ಸರ್ಕಾರ ಒಪ್ಪಿಲ್ಲ, ಸದ್ಯಕ್ಕೂ ಒಪ್ಪಿಲ್ಲ. 12 ತಿಂಗಳ ಹಿಂಬಾಕಿ ವೇತನವನ್ನ ನೀಡೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿಲ್ಲ. 2024ರ ಜನವರಿ 1ರಿಂದ ವೇತನ ಪರಿಷ್ಕರಣೆಗೆ ನೌಕರರು ಕೋರಿದ್ರು. 2025 ಏಪ್ರಿಲ್ 1ರಿಂದ ವೇತನ ಪರಿಷ್ಕರಣೆಗೆ ಸರ್ಕಾರ ಒಪ್ಪಿದೆ. ಬೇಡಿಕೆಗೆ ಮನ್ನಣೆ ಸಿಗದ ಹಿನ್ನೆಲೆ ನಾಳೆ ಬೆಂಗಳೂರು ಚಲೋ ಕನ್ಫರ್ಮ್. ಬೆಂಗಳೂರು ಚಲೋ ಅಂತೂ ಫಿಕ್ಸ್ ಇರುತ್ತೆ. ಸೊ ಆ ಪ್ರತಿಭಟನೆ, ಆ ಮುಷ್ಕರ ನಡೆಯುತ್ತೆ. ಸೊ ಎಲ್ಲೋ ಒಂದು ಕಡೆ ಈಗ ನಾಳೆ ಮುಷ್ಕರ ಇರುತ್ತೆ. ಜನ ಏನು ಮಾಡಬೇಕು? ಹಾಗಾದರೆ ಬಸ್ಗಳನ್ನೇ ನಂಬಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ. ಹಾಗಾದರೆ ಬಸ್ಗಳಿರ್ತಾವ ಇಲ್ವಾ? ಈಗ ಸಾರಿಗೆ ನೌಕರರೆಲ್ಲ ಒಂದು ಕಡೆ ಮುಷ್ಕರ ಮಾಡೋದಕ್ಕೆ ಹೋದರೆ ಬಸ್ಗಳು ಎಲ್ಲಿಂದ ಬರ್ತವೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಸೊ ಇಲ್ಲಿ ಇನ್ನೊಂದು ಕಡೆ ಒಂದಿಷ್ಟು ಜನ ಅಂದರೆ ವೀಕ್ ಆಫ್ ಇರೋರೆಲ್ಲ ಮುಷ್ಕರಕ್ಕೆ ಬರ್ತಾರೆ, ಇನ್ನುಳಿದವರೆಲ್ಲ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಹೌದು ಇಲ್ಲ ಅಂತ ಹೇಳಿ. ಸೊ ಇದೆಲ್ಲದರ ಜೊತೆಗೆ ಈಗ ಸರ್ಕಾರ ಬೇರೆ 26 ತಿಂಗಳ ವೇತನವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಪ್ಕೊಂಡಿದೆ. ಸೊ ಇದರಿಂದ ಈಗ ಮುಷ್ಕರಕ್ಕೆ ಯಾರ್ಯಾರು ಬರ್ತೀನಿ ಅಂದಿದ್ರು ಒಂದಿಷ್ಟು ಜನ ಹಿಂದೆ ಹೆಜ್ಜೆ ಹಾಕುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇಷ್ಟಾದರೂ ಕೊಟ್ಟಿದ್ದಾರಲ್ಲ, ಸಾಕು ಬಿಡು ಅಂತ ಹೇಳಿ. ಸೊ ಹಾಗಾಗಿ ನಾಳಿನ ಮುಷ್ಕರ ಯಶಸ್ವಿ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಬಹಳ ದಿನಗಳಿಂದ ಇತ್ತು. ಹಿಂದೆ ಅನೇಕ ಬಾರಿ 3-4 ಬಾರಿ ಅಂದ್ಕೊಳ್ಳಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆನ ಆಗಿತ್ತು. ಮತ್ತು ನಾನು ಕೂಡ 2 ಬಾರಿ ಚರ್ಚೆ ಮಾಡಿದ್ದೆ. ಮತ್ತು ಇದು ಅವರು 38 ತಿಂಗಳು ಅಂತ ಅವರು, ಮತ್ತು ಹಿಂದಿನ ಸರ್ಕಾರ ಇದ್ದಾಗ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 20ರಲ್ಲಿ ಆಗಿರಲಿಲ್ಲ, ಕೋವಿಡ್ ಎಲ್ಲ ಇತ್ತು. 23ರಲ್ಲಿ ಮಾಡಿದ್ರು. 23ರಲ್ಲಿ ಮಾಡಿದಾಗ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು. ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಎಲ್ಲ ಸಂಘಟನೆಗಳ ವಾದ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನಿನ್ನೆ ಎಲ್ಲ ಚರ್ಚೆ ಮಾಡಿ ನಿನ್ನೆ ಇವತ್ತು ಒಂದು ಸರ್ಕಾರಿ 12 ತಿಂಗಳ ಜೊತೆಗೆ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ, ಮತ್ತು ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನಿಸ್ತದೆ. ಭಾಳ ದಿನಗಳಿಂದ ಇತ್ತು. ಹಿಂದೆ ಅನೇಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಯಾಕೆ 26 ತಿಂಗಳದ್ದು ವೇತನ ಕೊಡೋದಕ್ಕೆ ಒಪ್ಕೊಂಡಿದೆ ರಾಜ್ಯ ಸರ್ಕಾರ, ಜೊತೆಗೆ ಇನ್ನೂ ಉಳಿದಂಥ 12 ತಿಂಗಳದ್ದು ಯಾಕೆ ಒಪ್ಕೊಂಡಿಲ್ಲ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇದೆಲ್ಲದರ ಜೊತೆಗೆ ನಾಳೆ ಮುಷ್ಕರ ನಡೆಯುತ್ತಾ ಇಲ್ವಾ? ಸಾರಿಗೆ ನೌಕರರು 38 ತಿಂಗಳ ಹಿಂಬಾಕಿ ವೇತನವನ್ನ ಕೇಳ್ತಾ ಇದ್ರು. ಜೊತೆಗೆ 1-4 ಜನವರಿ 2024ರ ಜನವರಿ 1ರಿಂದ ವೇತನ ಪರಿಷ್ಕರಣೆ ಅದು 25% ಆಗ್ಬೇಕು ಅನ್ನುವಂತಹ ಪ್ರಮುಖವಾದಂತ 2 ಬೇಡಿಕೆಗಳನ್ನ ಇಟ್ಕೊಂಡಿದ್ರು. ಈ ಹಿಂದೆ ಸಿಎಂ ನೇತೃತ್ವದಲ್ಲಿ 3-4 ಸಭೆ ಆಗಿರ್ಬೋದು, ಮತ್ತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಇವತ್ತಿನ ಸಭೆಯನ್ನು ಹೊರತುಪಡಿಸಿದ್ರೆ 3 ಸಭೆಗಳನ್ನ ಮಾಡಲಾಗಿತ್ತು. ಆ 3 ಸಭೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಬರುವಂತ ಸ್ಪಷ್ಟ ನಿರ್ಧಾರಕ್ಕೆ ಬಂದಿರಲಿಲ್ಲ. ಸೊ ಹೀಗಾಗಿ ನಾಳೆ ಬೆಂಗಳೂರು ಚಲೋವನ್ನ ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ರು. ನಾಳೆ ಸಂಜೆ 4 ಗಂಟೆಗೆ ನಾವು ಬಸ್ಗಳನ್ನ ಸ್ಥಗಿತಗೊಳಿಸಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವಂತ ಒಂದು ದಿನಾಂಕವನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿ
ಹೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಒಂದು ಸಭೆಯನ್ನ ನಡೆಸಿದ್ರು. ಆದ್ರೆ ಸಭೆಯಲ್ಲಿ 38 ತಿಂಗಳ ವೇತನ ಹಿಂಬಾಕಿ ಬದಲು 26 ತಿಂಗಳ ವೇತನ ಹಿಂಬಾಕಿಯನ್ನ ಕೊಡ್ತೀವಿ. ಜೊತೆಗೆ ಇದಕ್ಕಾಗಿ 1271 ಕೋಟಿ ಅನುದಾನವನ್ನ ಈಗಾಗಲೇ ನಾವು ಬಿಡುಗಡೆ ಮಾಡ್ಲಿಕ್ಕೆ ಆರ್ಥಿಕ ಇಲಾಖೆನೂ ಕೂಡ ಅನುಮೋದನೆ ಕೊಟ್ಟಿದೆ. ಹಾಗೇನೆ 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗ್ಬೇಕಾಗಿತ್ತು. ಅವ್ರು 25% ಕೇಳ್ತಾ ಇದ್ರು. ಆದ್ರೆ ನಾವು ಏಪ್ರಿಲ್ 2025ರಿಂದ ನಾವು ವೇತನ ಪರಿಷ್ಕರಣೆ ಮಾಡ್ತೀವಿ. ಆದ್ರೆ ಎಷ್ಟು % ಆಗ್ಬೇಕು ಅನ್ನುವಂಥದ್ದನ್ನ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ರು. ಆದ್ರೆ ಸಾರಿಗೆ ಸಚಿವರ ಈ ಒಂದು ಭರವಸೆಗೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಯಾರು ಕೂಡ ಸುತರಾಂ ಒಪ್ಲಿಕ್ಕೆ ಸಿದ್ಧ ಇರ್ಲಿಲ್ಲ. ಯಾಕೆಂತಂದ್ರೆ ನಮ್ಮ ಬೇಡಿಕೆನೆ ಈ 2 ಬೇಡಿಕೆಗಳನ್ನ ಅದನ್ನು ನೀವು ಈಡೇರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥದ್ದಾದ್ರೆ ನೀವು ಮುಷ್ಕರಕ್ಕೆ ಮುಷ್ಕರವನ್ನು ಎದುರಿಸಲಿಕ್ಕೆ ಸಿದ್ಧರಾಗಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟು ಸಭೆಯಿಂದ ಆಚೆ ನಡೆದಿದ್ದಾರೆ. ಸೊ ಇವತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಡೆದಂತ ಸಭೆನೂ ಕೂಡ ವಿಫಲ ಆಗಿದೆ. ಸೊ ಹೀಗಾಗಿ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಚಲೋವನ್ನ ನಡೆಸಲಿಕ್ಕೆ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಒಂದು ಸಭೆಯನ್ನ ಸೇರಿಬಿಟ್ಟು ಯಾವತ್ತಿಂದ ಬಸ್ಗಳನ್ನ ಸ್ಥಗಿತಗೊಳಿಸಿ ನಾವು ಮುಷ್ಕರವನ್ನ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬರ್ತೀವಿ ಅನ್ನುವಂತ ಒಂದು ಮಾತನ್ನ ಈಗ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಸಭೆ ವಿಫಲ ಆಗಿರುವಂತದ್ದು. ಮತ್ತೆ ನಾಳೆ ಮುಷ್ಕರ ಎಂದಿನಂತೆನೆ ಇರುತ್ತೆ. ಬೆಂಗಳೂರು ಚಲೋನು ಕೂಡ ಬಹುತೇಕ ಮುಂದುವರಿಯುತ್ತೆ. ರಾಮ್, ಈಗ ಒಂದ್ ಕಡೆ ಈಗ ಬೆಂಗಳೂರು ಚಲೋ ಫಿಕ್ಸ್ ಅಂತ ಆಗಿದ್ದೇ ಆದ್ರೆ ಉಲ್ಲಾಸ್ ಇವತ್ತಿ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನ ನೌಕರರು ನಾವೆಲ್ಲರೂ ಕೂಡ ಬರ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಈಗ 26 ತಿಂಗಳ ಹಿಂಬಡ್ತಿ ವೇತನವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದ್ರಿಂದ ಎಷ್ಟರ ಮಟ್ಟಿಗೆ ಈ ಒಂದು ಮುಷ್ಕರ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಮೂಡುತ್ತೆ. ಜೊತೆಗೆ ಬಹಳ ಜನ ಹಿಂದೆ ಸರಿಯುವಂತ ಸಾಧ್ಯತೆ ಇರಲ್ವಾ ಅಂತ. ರಾಮ್, ಇಲ್ಲ. ಯಾಕೆಂತಂದ್ರೆ ಸಾರಿಗೆ ನೌಕರರು ಬೇಡಿಕೆಗಳನ್ನ ಜಂಟಿ ಕ್ರಿಯಾ ಸಮಿತಿ ಇಟ್ಟಿರುವಂತಹ ಬೇಡಿಕೆನೆ ಪ್ರಮುಖವಾಗಿ 2 ಬೇಡಿಕೆ. ಒಂದು 38 ತಿಂಗಳ ಹಿಂಬಾಕಿ, ಮತ್ತೆ ಜನವರಿ 2024ರಿಂದ ವೇತನ ಪರಿಷ್ಕರಣೆ ಅದು 25% ಆಗ್ಬೇಕು ಅಂತ ಹೇಳಿ. ಸೊ ಇವೆರಡೂ ಬೇಡಿಕೆಗಳನ್ನ ನೀವು ಈಡೇರಿಸಿಲ್ಲ ಅಂತಂದ್ರೆ ಇವತ್ತಿನ ಸಭೆನೂ ಸೇರಿ 6ನೇ ಸಭೆ ಇವತ್ತು ಫೇಲ್ಯೂರ್ ಆಗಿರುವಂತದ್ದು, ಅಂದ್ರೆ ವಿಫಲ ಆಗಿರುವಂತದ್ದು. ನೀವು ಇಷ್ಟು ಈ ರೀತಿಯಾಗಿ ನೀವು ಅಂದ್ರೆ ನಾವು ಕೇಳಿದಕ್ಕಿಂತ ಕಡಿಮೆ ನೀವು ಪರಿಷ್ಕರಣೆ ಮಾಡ್ತೀರಾ, ಮತ್ತೆ ಕೇಳಿದಕ್ಕಿಂತ ಕಡಿಮೆ ನೀವು ಹಿಂಬಾಕಿ ವೇತನವನ್ನ ಕೊಡ್ತೀರಾ ಅಂತಂದ್ರೆ ನಾವ್ ಯಾಕೆ ಇದನ್ನ ಒಪ್ಬೇಕು ಅಂತೇಳಿ ಹಿಂದೆನೂ ಕೂಡ ಸಭೆಯಿಂದ ಎದ್ದು ಬಂದಿದ್ರು ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಮುಖಂಡರು. ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಆಚೆ ಬಂದಿದ್ದಾರೆ. ಸಭೆ ವಿಫಲ ಆಗಿದೆ. ಆದ್ರೆ ಈಗ ಸಿಗ್ತಾ ಇರೋ ಒಂದು ಸದ್ಯದ ಮಾಹಿತಿ ಪ್ರಕಾರ ಯಾರು ಕೂಡ ಮುಷ್ಕರದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ಯಾರ್ಯಾರು ಬರಬೇಕಾಗಿತ್ತು ಅಂದ್ರೆ ರಾಜ್ಯದ ಬೇರೆ 4 ಕಾರ್ಪೊರೇಷನ್ ಸಿಬ್ಬಂದಿ ಏನ್ ಬರಬೇಕಾಗಿತ್ತು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ, ಸೊ ಎಲ್ಲರೂ ಕೂಡ ಬರ್ತಾರೆ. ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಬರ್ತಾರೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಗೆ ಅಧಿಕೃತವಾದಂಥ ಯಾವುದೇ ಸಂದೇಶಗಳು ಬಂದಿಲ್ಲ. ನಾವು ನಿಮ್ಮ ಚಾನಲ್ಗಳನ್ನೇ ವೀಕ್ಷಣೆ ಮಾಡ್ತಾ ಇದ್ದೋ. ಅಲ್ಲಿ ಬಂದಂಥ ವರದಿಯನ್ನು ಅನುಸರಣೆ ಮಾಡಿ ನಾವೇನು ಹೇಳ್ತೀವಿ, ಜಂಟಿ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂಗೆ ನಾಳೆ ಕನಿಷ್ಠ 10,000 ನೌಕರರು ಸಹ ಫ್ರೀಡಂ ಪಾರ್ಕ್ ಕಡೆ ಬರ್ತಾ ಇದ್ದಾರೆ ರಾಜ್ಯದ ಮೂಲೆಯಿಂದ. ಅವರೆಲ್ಲರನ್ನೂ ಕೂತು ಮತ್ತೆ ಮಾಹಿತಿ ಏನಿದೆ, ನಮಗೆ ಬಂದಿರತಕ್ಕಂಥ ಮಾಹಿತಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ನಮ್ಮ ಈ ಬೇಡಿಕೆ ಏನಿದೆ 38 ತಿಂಗಳು ಹಿಂಬಾಕಿ ಮತ್ತೆ 1/1/2024 ವೇತನ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾವು ದುಡಿತಕ್ಕಂಥ ವರ್ಗ ಕಷ್ಟದಲ್ಲಿ ಇದ್ದೀವಿ, ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನ ಕೇಳ್ತಾ ಇದ್ದೀವಿ. ಆ ವಿಚಾರದಲ್ಲಿ ನಾವು ರಾಜಿ ಆಗಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತಾ ಇದೀವಿ ಸರ್. ಯಾಕಂದ್ರೆ 38 ತಿಂಗಳು ಹಿಂಬಾಕಿಯನ್ನು ಕೊಡಲೇಬೇಕು ಸರ್ಕಾರ. ಮತ್ತೆ 1/1/24 ವೇತನ ಹೆಚ್ಚಳ ಏನಿದೆ ಅದು ಅನಂತ ಸುಬ್ರಾವ್ ಅವರ ಕನಸಾಗಿತ್ತು. 1/1/24 ವೇತನ ಹೆಚ್ಚಳವನ್ನು ಮಾಡಿ ಆನಂತರ ಬೇಕಾದ್ರೆ ಸರ್ಕಾರ ಯಾವ್ದಾದ್ರು ನಿರ್ಧಾರ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನ ಹಲವಾರು ಬಾರಿ ನಮ್ಮೆಲ್ಲರ ಜೊತೆನಲ್ಲಿ ಹಂಚ್ಕೊಂಡಿದ್ದಾರೆ ಸರ್. ನಾನು ನಿಮ್ಮ